ಸಮಯಸಾರ ಭಾಗ 43 ಸಮಯಸಾರ ಭಾಗ 43 ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 43ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 42 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಈಗ ಪ್ರಶ್ನೆ 605. ಮೋಕ್ಷವನ್ನು ಯಾರು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಪುಣ್ಯ ಪಾಪ ಅಧಿಕಾರದ ಗಾಥಾ ಸಂಖ್ಯೆ 151 ಹೇಳುತ್ತಾರೆ. ಕೇಳಿರಿ. ಪರಮಟ್ಟೋ ಕಲು ಸಮವೋ ಶುದ್ಧೋ ಜೋ ಕೇವಲಿ ಮುನೀನಾಣಿ ತಮ್ಮಿಟ್ಟಿದ ಸಾವೇ ಮುನೀಸೋ ಪಾವಂತಿ ನಿವಾಣಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ನಿಜವಾಗಿ ಪರಮಾರ್ಥ ರೂಪ ಜೀವವೆಂಬ ಹೆಸರಿನ ಪದಾರ್ಥದ ಸ್ವರೂಪವು ಹೀಗೆ ಇದೆ. ಯಾರು ಶುದ್ಧರಿದ್ದಾರೆ, ಕೇವಲಿ ಇದ್ದಾರೆ, ಮುನಿ ಇದ್ದಾರೆ, ಜ್ಞಾನಿ ಇದ್ದಾರೆ, ಯಾರೋ ಇವು ಯಾರ ಹೆಸರುಗಳು ಇವೆ? ಆ ಸ್ವಭಾವದಲ್ಲಿ ಸ್ಥಿತ ಮುನಿಗಳೇ ಮೋಕ್ಷಕ್ಕೆ ಪ್ರಾಪ್ತರಾಗುತ್ತಾರೆ. ಹೀಗಂತೇಳಿ ಗಾಥೆಯ ಅರ್ಥವನ್ನು ಹೇಳಿದರು. ಇನ್ನು ಮುಂದೆ ಪ್ರಶ್ನೆ. ಹಾಗಾದರೆ ಪ್ರಶ್ನೆ 606. ಜ್ಞಾನವೇ ಮೋಕ್ಷದ ಕಾರಣವೆಂದು ಹೇಗೆ ಸಿದ್ಧ ಆಗುತ್ತದೆ? ಉತ್ತರ: ಜ್ಞಾನವೇ ಮೋಕ್ಷದ ಕಾರಣ ಇದೆ. ಕಾರಣ ಏನೆಂದರೆ ಅಜ್ಞಾನವು ಶುಭ ಅಶುಭ ರೂಪ ಕರ್ಮರೂಪ ಇದೆ. ಅದು ಬಂಧದ ಕಾರಣ ಇದೆ. ಅದರ ಸಲುವಾಗಿ ಮೋಕ್ಷದ ಕಾರಣ ಆಗುವುದಿಲ್ಲ. ಅದು ಮೋಕ್ಷದ ಕಾರಣವು ಜ್ಞಾನದಿಂದಲೇ ಆಗುತ್ತದೆ. ಜ್ಞಾನವೇ ಪರಮಾರ್ಥವಿದೆ, ಆತ್ಮ ಇದೆ. ಕಾರಣ ಆ ಜ್ಞಾನವು ಇತರ ಎಲ್ಲ ಕರ್ಮ ಮೊದಲಾದ ಜಾತಿಗಳಿಂದ ಭಿನ್ನವಾದ ಚೈತನ್ಯ ಜಾತ್ಯಂತರ ಚಿಜ್ಯೋತಿ ಮಾತ್ರ ಇದೆ. ಅವನೇ ಪರಮಾರ್ಥ ಸ್ವರೂಪಿ ಆತ್ಮ ಇದ್ದಾನೆ. ಜಡದಿಂದ ಭಿನ್ನ ಇದೆ. ಅದಕ್ಕೇನೆ ಸಮಯ ಎನ್ನುತ್ತಾರೆ. ಸಮಯ ಶಬ್ದದ ಅರ್ಥವು ಮೊದಲೇ ಹೇಳಿದೆ. ಸಂ ಇದು ಉಪಸರ್ಗ ಇದೆ. ಅದರ ಅರ್ಥವು ಒಂದೇ ಸಮಯದಲ್ಲಿ ಏಕರೂಪದಿಂದ ಸಮಯವಿದೆ. ತಥಾ ಆಯಾ ಶಬ್ದದ ಅರ್ಥವು ಜ್ಞಾನ ಆಗುತ್ತದೆ, ಗಮನವೂ ಆಗುತ್ತದೆ. ಎರಡೂ ಕ್ರಿಯೆಗಳು ಒಂದೇ ಸಮಯದಲ್ಲಿ ಪ್ರವೃತ್ತವಾಗುವುದಕ್ಕೆ ಸಮಯ ಎನ್ನುತ್ತಾರೆ. ಹೀಗೆ ಪ್ರವೃತ್ತಿಯು ಜೀವವೆಂಬ ಪದಾರ್ಥವಿದ್ದರೆ ಅವನೇ ಆತ್ಮನಿದ್ದಾನೆ. ಅದಕ್ಕೆ ಶುದ್ಧವೆನ್ನುತ್ತಾರೆ. ಕಾರಣ ಎಲ್ಲ ಧರ್ಮ ತಥಾ ಧರ್ಮಿಯನ್ನು ಗ್ರಹಣ ಮಾಡುವ ನಯಗಳ ಪಕ್ಷಗಳಿಂದ ಮಿಶ್ರಣವಾಗದೆ ಒಂದು ಜ್ಞಾನ ಸ್ವರೂಪವಿರುವುದರಿಂದ ಶುದ್ಧವಿದೆ. ಅಸಾಧಾರಣ ಧರ್ಮ ಇದೆ. ಅದು ಅನ್ಯ ಧರ್ಮಗಳಿಗಿಂತ ಭಿನ್ನ ಪ್ರಕಾಶ ರೂಪವಿದೆ. ಅದು ಅನ್ಯರಲ್ಲಿ ಕೂಡುವುದಿಲ್ಲ. ಆ ಬಂಧಕ್ಕೆ ಶುದ್ಧ ಎನ್ನುತ್ತಾರೆ. ಅದಕ್ಕೆ ಕೇವಲಿ ಅನ್ನುತ್ತಾರೆ. ಕಾರಣ ಒಂದು ಜ್ಞಾನ ಮಾತ್ರ ವಸ್ತುತ್ವವಿದೆ. ಕೇವಲ ಶಬ್ದದ ಅರ್ಥವು ಒಂದೇ ಇದೆ. ಅದಕ್ಕೆ ಮುನಿ ಅನ್ನುತ್ತಾರೆ. ಕಾರಣ ಮನನ ಮಾತ್ರ ಅರ್ಥಾತ್ ಜ್ಞಾನ ಮಾತ್ರ ಭಾವರೂಪವಿರುವುದರಿಂದ ಮುನಿ ಇದೆ. ಮತ್ತು ಸ್ವಯಮೇವ ಜ್ಞಾನ ಸ್ವರೂಪವಿರುವುದರಿಂದ ಜ್ಞಾನಿ ಇದೆ. ತನ್ನ ಜ್ಞಾನ ಸ್ವರೂಪದ ಸತ್ತಾರೂಪ ಪ್ರವರ್ತನವಿರುವುದರಿಂದ ಇದಕ್ಕೆ ಸ್ವಭಾವವೆಂದು ಅನ್ನುತ್ತಾರೆ. ತನ್ನ ಚೇತನೆಯ ಸತ್ತಾರೂಪ ಇರುವುದರಿಂದ ಸದ್ಭಾವ ಹೀಗೆ ಹೆಸರಿದೆ. ಶಬ್ದದ ಭೇದದಿಂದ ನಾಮಭೇದವಾಗಿದ್ದರೂ ಸಹ ವಸ್ತುಭೇದ ಇಲ್ಲ. ಅಂದರೆ ನಿಮಗೆ ಇದು ಸರಿಯಾಗಿ ಗೊತ್ತಾಯಿತು. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಇದನ್ನೇ 2, 3, 4 ಸಲ ಕೇಳ್ರಿ. ನಿಮಗೆ ಸ್ವಚ್ಛವಾಗಿ ಇದು ತಿಳುವಳಿಕೆಯಲ್ಲಿ ಬರ್ತದೆ. ಇಲ್ಲಿ ಆತ್ಮನಿಗೆ ಬೇರೆ ಬೇರೆ ಹೆಸರುಗಳಿಂದ
ಅವನ ಯೋಗ್ಯತೆಯನ್ನು ಹೇಳಲಾಯಿತು ಅಲ್ವಾ. ಆದರೆ ಇಲ್ಲಿ ಎಷ್ಟೇ ನಾಮಭೇದವಾಗಿದ್ದರೂ ಸಹ ವಸ್ತುವಿನ ಭೇದ ಇಲ್ಲ. ಪ್ರಶ್ನೆ 607. ಗಾಥ 151ರ ಭಾವಾರ್ಥ ಏನು ಇದೆ? ಉತ್ತರ ಕೇಳ್ರಿ. ಮೋಕ್ಷದ ಉಪಾದಾನ ಕಾರಣ ಆತ್ಮನೇ ಇದ್ದಾನೆ. ಪರಮಾರ್ಥದಿಂದ ಆತ್ಮನು ಜ್ಞಾನ ಸ್ವಭಾವಿ ಇದ್ದಾನೆ. ಜ್ಞಾನವೇ ಆತ್ಮನಿದ್ದಾನೆ. ಆತ್ಮನೇ ಜ್ಞಾನ ಸ್ವರೂಪನಿದ್ದಾನೆ. ಅದರಿಂದ ಜ್ಞಾನಕ್ಕೆ ಮೋಕ್ಷದ ಕಾರಣವೆಂದು ಹೇಳುತ್ತಾರೆ. ಇದು ಯೋಗ್ಯವೇ ಇದೆ. ಪ್ರಶ್ನೆ 608. ಬಾಹ್ಯ ತಪಶ್ಚರಣೆ ಆದಿಗಳನ್ನು ಮಾಡುವುದೇ ಜ್ಞಾನ ಇದೆ ಅನ್ನುವವರಿಗೆ ಆಚಾರ್ಯರು ಏನನ್ನು ತಿಳಿಸುತ್ತಾರೆ? ಈಗ ಇದಕ್ಕೆ ಉತ್ತರ ಸ್ವರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಪುಣ್ಯ ಪಾಪ ಅಧಿಕಾರದ ಗಾಥಾ ಸಂಖ್ಯೆ 152 ಹೇಳಲಿದ್ದಾರೆ. ಕೇಳಿರಿ. ಪರಮಟ್ಟಮಿದು ಅಟಿಧೋ ಜೋ ಕುಣದಿ ತಹಂ ತವಂ ವದಂ ಚ ಧಾರೇಯಿ ತಂ ಸೌವಂ ಬಾಲತವಂ ಬಾಲವದಂ ವಿಂತಿ ಸೌವಣ್ಣು. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಕೇಳಿರಿ. ಯಾವ ಜೀವನು ಜ್ಞಾನ ಸ್ವರೂಪ ಆತ್ಮನಲ್ಲಿಯಂತೂ ಸ್ಥಿರವಿಲ್ಲ, ಆದರೆ ತಪವನ್ನು ಮಾಡುತ್ತಾನೆ ಮತ್ತು ವ್ರತಗಳನ್ನು ಧಾರಣೆ ಮಾಡುತ್ತಾನೆ. ಅವು ಎಲ್ಲವೂ ಸರ್ವಜ್ಞರು ಅಜ್ಞಾನ ತಪ ಅಜ್ಞಾನ ವ್ರತವೆಂದು ಹೇಳುತ್ತಾರೆ. ಅಂದರೆ ಇಲ್ಲಿ ಬಾಲತಪ ಅಂತ ಹೇಳ್ತಾರಲ್ಲ, ಆ ರೀತಿ. ಇದು ನಿಮಗೆ ಗೊತ್ತಾಯಿತು? ಹಾಂ. ಹಾಗಿದ್ರೆ ಇದನ್ನು ಸ್ವಲ್ಪ ವಿಸ್ತಾರವಾಗಿ ಮುಂದೆ ನೋಡೋಣ. ಪ್ರಶ್ನೆ 609. ಅಜ್ಞಾನದಿಂದ ಮಾಡಿದ ತಪ ವ್ರತದಿಂದ ಏನು ಆಗುತ್ತದೆ? ಉತ್ತರ: ಮೋಕ್ಷದ ಕಾರಣವು ಜ್ಞಾನವೇ ಇರುತ್ತದೆ. ಇದೇ ರೀತಿ ವಿಧಿ ಇದೆ. ಅಂದರೆ ಇದೇ ವಿಧಿ ಇದೆ. ಕಾರಣ ಪರಮಾರ್ಥಭೂತ ಜ್ಞಾನಶೂನ್ಯ ಅಜ್ಞಾನದಿಂದ ಮಾಡಿದ ತಪ ಮತ್ತು ವ್ರತ ರೂಪ ಕರ್ಮ, ಇವು ಎರಡೂ ಕರ್ಮಬಂಧಕ್ಕೆ ಕಾರಣವಿದೆ. ಅದರ ಸಲುವಾಗಿ ಬಾಲತಪ ಬಾಲವ್ರತ ಹೀಗೆ ಹೇಳಿ ಸರ್ವಜ್ಞರು ಅದನ್ನು ನಿಷೇಧಿಸಿದ್ದಾರೆ. ಅದರಿಂದ ಪೂರ್ವಕಥಿತ ಅಂದರೆ ಹಿಂದೆ ಹೇಳಿದ ಜ್ಞಾನವೇ ಮೋಕ್ಷದ ಕಾರಣವೆಂದು ಸಿದ್ಧವಾಯಿತು. ಇದು ನಿಮಗೆ ಅರ್ಥ ಆಗಿದೆ ಅಂಥೇಳಿ ನಾನು ತಿಳ್ಕೊತೀನಿ. ಆಯ್ತಲ್ಲ? ಹಾಂ. ಇನ್ನು ಮುಂದೆ ಪ್ರಶ್ನೆ 610. ಆತ್ಮನ ಯಾವ ಅನುಭೂತಿಯು ಮೋಕ್ಷದ ಕಾರಣ ಇದೆ? ಅಂದರೆ ನಿಮಗೆ ಇದು ಪ್ರಶ್ನೆ ಗೊತ್ತಾಯಿತು. ಪ್ರಶ್ನೆಯನ್ನು ಬೇಕಾದ್ರೆ ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 610. ಆತ್ಮನ ಯಾವ ಅನುಭೂತಿಯು ಮೋಕ್ಷದ ಕಾರಣ ಇದೆ? ಹಾಂ. ಉತ್ತರ: ಯಾವ ಈ ಜ್ಞಾನ ಸ್ವರೂಪನಾದ ಆತ್ಮನು ಧ್ರುವ ರೂಪದಿಂದ ಮತ್ತು ಅಚಲ ರೂಪದಿಂದ ಜ್ಞಾನ ಸ್ವರೂಪವಾಗುತ್ತಾ ಪರಿಣಮಿಸುತ್ತಾ ಇರುವುದು ಭಾಸವಾಗುತ್ತದೆ, ಅದೇ ಮೋಕ್ಷದ ಕಾರಣ ಇದೆ. ಏಕೆಂದರೆ ಅದು ತಾನಾಗಿಯೇ ಮೋಕ್ಷ ಸ್ವರೂಪ ಇದೆ. ಅದನ್ನು ಹೊರತುಪಡಿಸಿ ಇತರ ಯಾವುದೆಲ್ಲ ಬಂಧಕ್ಕೆ ಕಾರಣವಾಗಿದೆ, ಏಕೆಂದರೆ ಅದು ತಾನಾಗಿಯೇ ಬಂಧ ಸ್ವರೂಪವಿದೆ. ಆದ್ದರಿಂದ ಆಗಮದಲ್ಲಿ ಜ್ಞಾನ ಸ್ವರೂಪವಾಗುವ ಜ್ಞಾನ ಸ್ವರೂಪದಿಂದ ಪರಿಣಮನ ಮಾಡುವ ಎಂದರೆ ಅನುಭೂತಿ ಮಾಡಿಕೊಳ್ಳುವುದೇ ವಿಧಾನ ಇದೆ. ಆದರೆ ನನಗನ್ನಿಸುತ್ತೆ ಯಾಕೋ ಈ ವಿಷಯ ನಿಮಗೆ ಗೊತ್ತಾದಾಗೆ ನನಗೆ ಕಾಣ್ತಾ ಇಲ್ಲ. ಹಾಗಾದರೆ ಇದನ್ನೊಂದು ಕೆಲಸ ಮಾಡೋಣ. ಈಗ ಸ್ವಲ್ಪ ನಮ್ಮ ಭಾಷೆಗೆ ಅನುಸಾರವಾಗಿ ಹೇಳ್ತೀನಿ, ಕೇಳ್ರಿ. ನೋಡ್ರಿ, ಯಾವ ಜ್ಞಾನ ಸ್ವರೂಪನಾದ ಆತ್ಮನು
ಧ್ರುವ ರೂಪದಿಂದ ಮತ್ತು ಅಚಲ ರೂಪದಿಂದ ಜ್ಞಾನ ಸ್ವರೂಪವಾಗುತ್ತಾ ಪರಿಣಮಿಸುತ್ತಿರುವುದು ಭಾಸವಾಗುತ್ತದೆ. ಅಕಸ್ಮಾತ್ ಹಾಗೇನಾರ ಆದರೆ ಅದೇ ಮೋಕ್ಷದ ಕಾರಣ ಇದೆ. ಅಂದರೆ ಜೀವದ್ದು ಕಾರಣ, ಮೋಕ್ಷದ ಕಾರಣ ಅದೇ ಇದೆ. ಅರ್ಥ ಆಯ್ತು ನಿಮಗೆ? ಅದು ತಾನಾಗಿಯೇ ಮೋಕ್ಷ ಸ್ವರೂಪ ಇದೆ. ಯಾಕೆಂದರೆ ಅದರ ಮಹಿಮೆ ಅಂಥದ್ದು ಇದೆ. ಅದನ್ನು ಬಿಟ್ಟು ಯಾವುದು ಎಲ್ಲ ಬಂಧದ ಕಾರಣ ಇದ್ದಾವೆ, ಈ ಶುಭ ಅಶುಭಗಳು ಅಂಥದ್ದು ಇಂಥದ್ದು ಅಲ್ಲ, ಅವೆಲ್ಲ ತಾನೇ ಬಂಧ ಸ್ವರೂಪ ಇದ್ದಾವೆ. ಅವುಗಳ ಸ್ವಭಾವನೆ ಅಂಥದ್ದಿದೆ ಅಂದಮೇಲೆ ಅವುಗಳು ಸಂಸಾರದಲ್ಲಿ ಬಂಧನದಲ್ಲಿ ನಮ್ಮನ್ನು ಹಾಕುವವೇ ಇದ್ದಾವೆ ಅಂತ ಹೇಳಿ ಗ್ಯಾರಂಟಿ ಆಯ್ತಲ್ಲ. ಆದ್ದರಿಂದ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ? ಜ್ಞಾನ ಸ್ವರೂಪವಾಗುವ ಜ್ಞಾನ ರೂಪದಿಂದ ಪರಿಣಮನ ಮಾಡುವ, ಅಂದರೆ ಅನುಭೂತಿ ಮಾಡಿಕೊಳ್ಳುವುದೇ ಮೋಕ್ಷದ ವಿಧಾನ ಇದೆ. ಅದರಿಂದಾಗಿ ಪ್ರಾಪ್ತ ಆಗುತ್ತೆ ಮೋಕ್ಷ, ಅನ್ಯ ಕಾರಣದಿಂದ ಇಲ್ಲ. ಅನ್ಯ ಕಾರಣಗಳು ಎಲ್ಲ ಕರ್ಮ ಬಂಧದ ಕಾರಣಗಳೇ ಆಗಿವೆ ಎನ್ನುವುದು ಇಲ್ಲಿ ಅಭಿಪ್ರಾಯ ಇದೆ. ಪ್ರಶ್ನೆ 611. ಪರಮಾರ್ಥಭೂತ ಜ್ಞಾನಶೂನ್ಯ ಜೀವನಿಗೆ ಆಚಾರ್ಯರು ಯಾವ ಉಪದೇಶವನ್ನು ನೀಡುತ್ತಾರೆ? ಗೊತ್ತಾಯ್ತಪ್ಪ? ಇದು ಪ್ರಶ್ನೆ ಅರ್ಥ ಆಯ್ತು ನಿಮಗೆ? ಆದರೆ ಜೀವ ಪರಮಾರ್ಥವನ್ನು ತಿಳಿಯುವುದಿಲ್ಲ, ಕೇವಲ ಕ್ರಿಯಾಕಾಂಡಗಳಲ್ಲೇ ಮಗ್ನನಾಗಿ ಶುಭ ಅಶುಭದಲ್ಲೇ ಇದ್ದಾನೆ. ಅಂಥ ಜೀವನಿಗೆ ಆಚಾರ್ಯರು ಏನು ಉಪದೇಶ ಕೊಡ್ತಾರೆ ಅನ್ನೋಂಥ ವಿಷಯ. ಪ್ರಶ್ನೆಯನ್ನು ಇನ್ನೊಂದ್ಸಲ ಕೇಳ್ರಿ. ಹಾಗಾದರೆ ಪ್ರಶ್ನೆ 611. ಪರಮಾರ್ಥಭೂತ ಜ್ಞಾನಶೂನ್ಯ ಜೀವನಿಗೆ ಆಚಾರ್ಯರು ಯಾವ ಉಪದೇಶವನ್ನು ನೀಡುತ್ತಾರೆ? ಗೊತ್ತಾಯ್ತಪ್ಪ? ಇದಕ್ಕೆ ಈಗ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಪುಣ್ಯ ಪಾಪ ಅಧಿಕಾರದ ಗಾಥಾ ಸಂಖ್ಯೆ 153 ಹೇಳುತ್ತಾರೆ, ಕೇಳಿರಿ. ವದನಿಯಮಾಣಿ ಧರಂತ ಶೀಲಾಣಿ ತಹ ತವಂ ಚ ಕುವ್ವಂತ ಪರಮಟ್ಟ ಬಾಹಿರ ಜೇಣಿವಾಡಂ ತೇಣ ವಿದಂತಿ. ಈಗ ಗಾಥೆಯನ್ನು ಹೇಳಿದರು. ಈಗ ಈ ಗಾಥೆಯ ಅರ್ಥವನ್ನು ಕೇಳಿರಿ. ಈಗ ಜ್ಞಾನವು ನಿಯಮದಿಂದ ಮೋಕ್ಷದ ಕಾರಣ ಎಂದು ಹೇಳಿದ್ರಲ್ಲ, ಇದನ್ನು ಕೇಳ್ತಾ ಹೋಗ್ರಪ್ಪ. ಅಂದರೆ ಗಾಥೆಯ ಅರ್ಥವನ್ನು ಕೇಳ್ರಿ. ಯಾರು ವ್ರತ ಮತ್ತು ನಿಯಮವನ್ನು ಧಾರಣೆ ಮಾಡುತ್ತಾರೆ, ಅದೇ ಪ್ರಕಾರ ಶೀಲ ಮತ್ತು ತಪವನ್ನು ಮಾಡುತ್ತಾರೆ, ಆದರೆ ಪರಮಾರ್ಥಭೂತ ಜ್ಞಾನ ಸ್ವರೂಪ ಆತ್ಮನಿಂದ ಹೊರಗೆ ಇದ್ದಾರೆ, ಅರ್ಥಾತ್ ಅದರ ಸ್ವರೂಪದ ಜ್ಞಾನ ಶ್ರದ್ಧೆ ಯಾರಿಗೆ ಇರುವುದಿಲ್ಲ, ಅದು ಮೋಕ್ಷವನ್ನು ಪಡೆಯುವುದಿಲ್ಲ. ಅಂದರೆ ಅವರು ಮೋಕ್ಷವನ್ನು ಪಡೆಯುವುದಿಲ್ಲ. ಇದು ಗಾಥೆಯ ಅರ್ಥ ಆಯಿತು ಅಲ್ವಾ? ಹಾಗಿದ್ರೆ ಇನ್ನು ಮುಂದೆ ಪ್ರಶ್ನೆ 612. ಆತ್ಮನು ವ್ರತ ನಿಯಮ ಸಂಪನ್ನನಿದ್ದರೂ ಕೂಡ ಜ್ಞಾನದ ಅಭಾವದಲ್ಲಿ ಏಕೆ ಅವನಿಗೆ ಮೋಕ್ಷ ಆಗುವುದಿಲ್ಲ? ಉತ್ತರ ಕೇಳಿರಿ. ಜ್ಞಾನವೇ ಮೋಕ್ಷದ ಕಾರಣವಿರುತ್ತದೆ. ಕಾರಣ ಜ್ಞಾನದ ಅಭಾವ ಆಗುವುದರಿಂದ ಸ್ವತಃ ಅಜ್ಞಾನ ರೂಪವಾಗಿ ಅಜ್ಞಾನಿಗಳ ಅಂತರಂಗದಲ್ಲಿ ವ್ರತ ನಿಯಮ ಶೀಲ ತಪೋರೂಪ ಶುಭ ಕರ್ಮದ ಸದ್ಭಾವವಿದ್ದರೂ ಕೂಡ ಮೋಕ್ಷದ ಅಭಾವ ಇದೆ. ಅಜ್ಞಾನವೇ ಬಂಧದ ಕಾರಣವಿದೆ. ಅಜ್ಞಾನದ ಅಭಾವವಾದ ನಂತರ ಸ್ವತಃ ಜ್ಞಾನರೂಪಿ ಜ್ಞಾನಿಯ ಬಾಹ್ಯ ವ್ರತ ನಿಯಮ ಶೀಲ ತಪ ಆದಿ ಶುಭ ಕರ್ಮದ ಅಸದ್ಭಾವವಿದ್ದರೂ ಸಹ ಮೋಕ್ಷದ ಸದ್ಭಾವ ಇದೆ. ನಿಮಗೆ ಇದರಿಂದ ಏನು ಗೊತ್ತಾಯ್ತಪ್ಪ? ನೋಡಿ, ಇಲ್ಲಿ ವಿಶೇಷವಾದ ಮಾತು ಏನು ಅಂದರೆ, ಒಂದೊಂದು ಜೀವಗಳಿಗೆ ವ್ರತ ನಿಯಮ ತಪ ಎಲ್ಲ ಇದ್ದರೂ ಕೂಡ ಮೋಕ್ಷ ಆಗುವುದಿಲ್ಲ. ಒಂದೊಂದು ಜೀವಗಳಿಗೆ ಇವು ಯಾವೂ ಇಲ್ಲದೆಯೇ ಮೋಕ್ಷ ಆಗುತ್ತದೆ. ಇದು ಬಹಳ ವಿಶೇಷವಾದ ಪ್ರಕರಣ. ಇದನ್ನು ಬೇಕಾದರೆ ಇನ್ನೊಂದು ಸಲ ಹೇಳ್ತೀನಿ ನಿಮಗೆ, ಸ್ವಲ್ಪ ವಿಸ್ತಾರವಾಗಿ ನಿಮ್ಮ ಭಾಷೆಗೆ ಅನುಕೂಲ ಆಗುವ ರೀತಿಯಲ್ಲಿ ಆ ಪದ್ಧತಿಯಲ್ಲಿ ಹೇಳ್ತೀನಿ, ಕೇಳ್ರಿ. ಮೊದಲು ನಾವು ತಿಳಿಬೇಕಾದ್ದು ಏನು ಅಂದರೆ, ಈ ವಿಷಯದ ಇಲ್ಲಿ ಈಗ ಜ್ಞಾನವೇ ಮೋಕ್ಷದ ಕಾರಣವೆಂದು ಸಿದ್ಧ ಮಾಡಿದ್ದಾರೆ ಆಚಾರ್ಯರು ಅಲ್ಲವೇ? ಹಿಂದೆಲ್ಲ ಗಾಥೆಗಳಲ್ಲಿ ಅದು ಮುಗಿದಿದೆ, ನಾವು ನೀವು ಕೇಳಿದ್ದೀವಿ ಅಲ್ವಾ?
ಈಗ ಅವ್ರು ಏನಂತಾರೆ ಅಂದರೆ, ಜ್ಞಾನದ ಅಭಾವ ಆಗುವುದರಿಂದ, ಸ್ವತಃ ಜೀವ ಅಜ್ಞಾನಿ ಆಗುವುದರಿಂದ, ಅದಾದ ನಂತರ ವ್ರತ ನಿಯಮ ತಪ ಇದನ್ನೆಲ್ಲ ಮಾಡುತ್ತಾ ಇದ್ದರೂ ಕೂಡ ಆ ಜೀವಕ್ಕೆ ಮೋಕ್ಷ ಆಗುವುದಿಲ್ಲ. ಯಾಕೆ ಅಂದರೆ ಇಲ್ಲಿ ಕೊರತೆ ಏನು ಅಂದರೆ ಆ ರೀತಿ ಜ್ಞಾನದ ಕೊರತೆ ಇದೆ ಅಲ್ವಾ. ಇನ್ನು ಮುಂದೆ ಅಜ್ಞಾನದ ಅಭಾವವಾದ ನಂತರ, ಅಂದರೆ ಅಜ್ಞಾನ ಹೋದ ನಂತರ ಆ ಜೀವ ಸ್ವತಃ ಜ್ಞಾನರೂಪ ಆಗುತ್ತಾನೆ ಅಲ್ವಾ. ಆವಾಗ ಹೊರಗಡೆ ಅಂದರೆ ಬಾಹ್ಯದಲ್ಲಿ ವ್ರತ ನಿಯಮ ಶೀಲ ತಪ ಯಾವುದೂ ಇಲ್ಲ ಅಂದ್ರೂ ಕೂಡ ಆ ಜೀವಕ್ಕೆ ಮೋಕ್ಷದ ಸದ್ಭಾವ ಇದೆ, ಅಂದರೆ ಆಗುತ್ತದೆ. ಇದು ಭಾಳ ವಿಶೇಷವಾದ ಪ್ರಕರಣ. ಇಲ್ಲಿ ಜ್ಞಾನದ ಮಹಿಮೆಯನ್ನು ಇಷ್ಟು ಹಿರಿದಾಗಿ, ಇಷ್ಟು ಸರಳವಾಗಿ, ಇಷ್ಟು ಸುಂದರವಾಗಿ ಹೇಳಲಾಗಿದೆ. ಇದು ಸಂಪೂರ್ಣ ಸತ್ಯವಾದ ವಿಷಯ ಕೂಡ ಇದೆ. ಇದನ್ನು ಹೇಗಾದರೂ ಮಾಡಿ ನೀವು ತಿಳ್ಕೋಬೇಕಾಗ್ತದೆ ಇದನ್ನಲ್ವಾ. ಇನ್ನು ಮುಂದೆ ಪ್ರಶ್ನೆ 613. ಬಾಹ್ಯದಲ್ಲಿ ತಪ ವ್ರತಗಳು ಇಲ್ಲದೆ ಮೋಕ್ಷ ಹೇಗೆ ಆಗುತ್ತದೆ? ಉತ್ತರ, ಜ್ಞಾನ ಪ್ರಾಪ್ತವಾದಾಗ ಜ್ಞಾನಿಯ ವ್ರತ ನಿಯಮ ಶೀಲ ತಪ ರೂಪಿ ಶುಭಕರ್ಮ ಬಾಹ್ಯದಲ್ಲಿ ಇಲ್ಲದಿದ್ದರೂ ಸಹ ಮೋಕ್ಷ ಆಗುತ್ತದೆ. ವ್ರತ ಆದಿಗಳ ಪ್ರವೃತ್ತಿಯು ಶುಭಕರ್ಮ ಇದೆ. ಆ ಪ್ರವೃತ್ತಿಯ ಅಭಾವ ಮತ್ತು ನಿವೃತ್ತಿ ರೂಪ ಅವಸ್ಥೆ ಇದ್ದಾಗಲೂ ವ್ರತ ನಿಯಮ ಶೀಲ ತಪ ಸ್ವರೂಪ ಬಾಹ್ಯ ಪ್ರವೃತ್ತಿಯ ಅಭಾವವಿದ್ದರೂ ಸಹ ಮೋಕ್ಷ ಆಗುತ್ತದೆ. ಇದು ನಿಯಮ ಇದೆ. ಈಗ ನಿಮಗೆ ಇದು ಅರ್ಥ ಆಯಿತು? ಹಾಂ, ಇಲ್ಲ ನಿಮ್ಮ ಭಾಷೆಯಲ್ಲಿ ಹೇಳಬೇಕಾಗ್ತದೆ, ಬೇಡಲ್ಲ. ಇಲ್ಲಿ ಏನು ಹೇಳಿದ್ದಾರೆ? ಜ್ಞಾನ ಪ್ರಾಪ್ತ ಆದಾಗ, ಅಂದರೆ ಆ ಜೀವದ್ದು, ಅಂದರೆ ಯಾವುದಾದ್ರೂ ಜೀವಕ್ಕೆ ಈಗ ಜ್ಞಾನ ಪ್ರಾಪ್ತ ಆಯಿತು ಅಂತ ಇಟ್ಕೊಳ್ರಿ. ಆ ಜ್ಞಾನಿಯ ವ್ರತ ನಿಯಮ ಶೀಲ ತಪರೂಪಿ ಶುಭ ಕರ್ಮ ಬಾಹ್ಯದಲ್ಲಿ ಇಲ್ಲದಿದ್ದರೂ ಸಹ ಆ ಜೀವಕ್ಕೆ ಮೋಕ್ಷ ಆಗುತ್ತದೆ. ವ್ರತ ಆದಿಗಳ ಪ್ರವೃತ್ತಿ ಏನಿದೆ ಅದು ಶುಭ ಕರ್ಮ ಇದೆ, ಅದು ಕೂಡ ಬಂಧದ ಕಾರಣ ಇದೆ ಅಲ್ವಾ. ಆ ಪ್ರವೃತ್ತಿಯ ಅಭಾವ ಮತ್ತು ನಿವೃತ್ತಿ ರೂಪ ಅವಸ್ಥೆ ಇದ್ದಾಗಲೂ ಅಲ್ಲಿ ಏನಾಗ್ತದೆ ಅಂತಂದರೆ ಆಚರಣೆಗಳ ಪ್ರವೃತ್ತಿ ಇರುವುದಿಲ್ಲ, ಸತ್ಯ ಇದೆ. ಆದರೆ ಇಲ್ಲಿ ನಿವೃತ್ತಿ ರೂಪ ಇದೆಯಲ್ಲ, ಇದೊಂದು ಬಹಳ ದೊಡ್ಡ ಬಿಂದು ಇದೆ ಅಲ್ವಾ. ವ್ರತ ನಿಯಮ ಶೀಲ ತಪ ಸ್ವರೂಪ ಬಾಹ್ಯ ಪ್ರವೃತ್ತಿ ಇಲ್ಲದೇ ಇದ್ದರೂ ಕೂಡ, ಅದರ ಅಭಾವ ಇದ್ದರೂ ಕೂಡ ಮೋಕ್ಷ ಆಗುತ್ತದೆ ಜೀವಕ್ಕೆ. ಹೀಗೆ ನಿಯಮ ಇದೆ ಅಲ್ವಾ. ಹಾಗಾದರೆ ಇನ್ನು ಮುಂದೆ ಪ್ರಶ್ನೆ 614. ಪುಣ್ಯಕರ್ಮದ ಪಕ್ಷಪಾತಿಗೆ ಆಚಾರ್ಯರು ಏನು ತಿಳಿಸುತ್ತಾರೆ? ಅಂದರೆ ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಟ್ರಿ. ಯಾವುದಾದ್ರೂ ಜೀವ ಪುಣ್ಯವನ್ನು ಭಾಳ ಆಶೆ ಮಾಡುತ್ತಾನೆ, ಅಂತಹ ಜೀವನನ್ನು ಉದ್ದೇಶಿಸಿ ಆಚಾರ್ಯರು ಏನನ್ನು ಹೇಳುತ್ತಾರೆ? ಉತ್ತರ, ಈಗ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಪುಣ್ಯ ಪಾಪ ಅಧಿಕಾರದ ಗಾಥಾ ಸಂಖ್ಯೆ 154 ಹೇಳುತ್ತಾರೆ, ಕೇಳಿರಿ. ಪರಮಟ್ಟ ಬಾಹಿರ ಜೇತೆ ಅಣ್ಣಾಣ್ಣೇಣ ಪುಣ್ಣಂ ಇಚ್ಛಂತಿ ಸಂಸಾರ ಗಮನ ಹೇದುಂ ವಿಮೋಕ್ಕ ಹೇದುಂ ಅಜಾಣಂತ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಯಾವ ಜೀವನು ಪರಮಾರ್ಥದಿಂದ ಬಾಹ್ಯನಿದ್ದಾನೆ, ಪರಮಾರ್ಥಭೂತ ಜ್ಞಾನ ಸ್ವರೂಪ ಆತ್ಮನ ಅನುಭವ ಅವನಿಗೆ ಇಲ್ಲ. ಆ ಜೀವಿಗಳು ಅಜ್ಞಾನದಿಂದ ಪುಣ್ಯವನ್ನು ಇಚ್ಛಿಸುತ್ತಾರೆ. ಆ ಪುಣ್ಯವು ಸಂಸಾರ ಗಮನದ ಕಾರಣ ಇದೆ. ಆದರೂ ಸಹ ಆ ಜೀವಿಗಳು ಮೋಕ್ಷದ ಕಾರಣವಾದ ಜ್ಞಾನ ಸ್ವರೂಪ ಆತ್ಮನನ್ನು ತಿಳಿಯುವುದಿಲ್ಲ. ಪುಣ್ಯವೇ ಮೋಕ್ಷದ ಕಾರಣ ಎನ್ನುತ್ತಾರೆ. ಎಷ್ಟು ಮಹತ್ವಪೂರ್ಣವಾದ ಗಾಥೆ ಇದು ಇದೆ. ಇದರ ಅರ್ಥ ಎಷ್ಟು ಸುಂದರವಾದಿದೆ ಅಲ್ವಾ.
ಇದು ಅತಿ ಸೂಕ್ಷ್ಮ ಇರೋದ್ರಿಂದ ನಾವು ಪದೇ ಪದೇ ಕೇಳೋದ್ರಿಂದ ನಮ್ಮ ಅನುಭವದಲ್ಲಿ ಬರ್ತದೆ. ಒಂದೇ ಸಲ ಕೇಳಿದರೆ ಇದು ಏನೂ ಗೊತ್ತಾಗೋದಿಲ್ಲ. ಈಗ ಇದ್ರ ಬಗ್ಗೆ ನಿಮ್ಗೆ ಹೇಳಬೇಕಾಗಿತ್ತು, ಆದರೆ ಸಮಯ ಆಗ್ತಿಲ್ಲ. ನಾಳೆ ನೀವು ಸಮಯಕ್ಕೆ ಸರಿಯಾಗಿ ಬಂದುಬಿಟ್ರೆ ನಾಳೆ ಬೆಳಿಗ್ಗೆ